ಎಲ್ಲರಿಗೂ ನಮಸ್ಕಾರ. ಈಸಿ ಮೆಥಡಲ್ಲಿ ಬ್ಲೌಸ್ ಕಟ್ಟಿಂಗು. ಫಸ್ಟು ಅರ್ಧ ಇಂಚು ಡೌನ್ಗೆ ಮಾರ್ಕಿಂಗು ಸ್ಟಿಚಿಂಗ್ ಪರ್ಪಸ್ ಆಗಿ. ಆಮೇಲೆ ಬ್ಲೌಸ್ ಉದ್ದ ತೊಗೋಬೇಕು. ಉದ್ದ ಎಷ್ಟಿದೆಯೋ ಅದ್ರ ಮೇಲೆ, ಅಂದರೆ ಕೆಳಗಡೆ ಒಂದು ಅರ್ಧ ಇಂಚು ಬಿಟ್ಟಿದ್ದು ಡೌನ್ಗೆ, ಮತ್ತು ಮೇಲೆ ಶೋಲ್ಡರ್ಲಿಂದ ಅಲ್ಲಿ ಒಂದು ಅರ್ಧ ಇಂಚು. ರೈಟ್, ಓಕೆ. ಅರ್ಧ ಇಂಚು ಆಯಿತು. 1 ಇಂಚು ಎಕ್ಸ್ಟ್ರಾ, ಟೋಟಲ್ ಬ್ಲೌಸಲ್ಲಿ 1 ಇಂಚು ಎಕ್ಸ್ಟ್ರಾ. ಆರ್ಮೋಲ್ ಡೌನ್ಗೆ ಒಂದು ಅರ್ಧ ಇಂಚು, ಮತ್ತು ಆರ್ಮೋಲ್ ಡೌನ್ ಒಂದು ಅರ್ಧ ಇಂಚು, ಅಂದರೆ ಟೋಟಲ್ 1 ಇಂಚು ಎಕ್ಸ್ಟ್ರಾ. ನೆಕ್ದು ಅಷ್ಟೇ 1 ಇಂಚ್ ಎಕ್ಸ್ಟ್ರಾ. ನೆಕ್ ಪರ್ಪಸ್ ಸೇಮ್. ಚೆಸ್ಟ್ ಮಾರ್ಕಿಂಗ್, ಚೆಸ್ಟಲ್ಲಿ ಎಷ್ಟಿದೆಯೋ ಅದರಲ್ಲಿ ಅರ್ಧ. ಆರ್ಮೋಲ್ ಡೌನ್ಲಿಂದ ಮಾರ್ಕಿಂಗು ಬ್ಲೌಸು ಉಲ್ಟಾ ಹಾಕಿ ತೊಗೊಂಡಿವಿ. ಓಕೆ. ಆಮೇಲೆ ಇವಾಗ ವೆಸ್ಟ್ ಮಾರ್ಕಿಂಗ್, ವೆಸ್ಟ್ ಎಷ್ಟಿದೆಯೋ ಅಷ್ಟು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ. ಇವಾಗ 2 ಮಾರ್ಕಿಂಗ್, 1 ಮಾರ್ಕ್ ಹಾಕ್ಬೇಕು. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಸ್ಕೇಲ್ ಎಷ್ಟಿದೆಯೋ 1 ಇಂಚು, 1/4 ಇಂಚು ಎಕ್ಸ್ಟ್ರಾ. ಆಮೇಲೆ ವೆಸ್ಟಿಗೆ ಈ ಥರ ಟೇಪ್ ಇಟ್ಕೊಂಡು ಅರ್ಧ ಮಾಡಿಕೊಂಡು ಅಲ್ಲಿ ಒಂದು ಮಾರ್ಕಿಂಗ್ ಹಾಕಿ, ಅಲ್ಲಿಂದ ಉದ್ದದಲ್ಲಿ ಒಂದು 4 ಇಂಚು. ಸ್ವಲ್ಪ ಹೈಟ್, ಬ್ಲೌಸಲ್ಲಿ ಹೈಟ್ ಜಾಸ್ತಿ ಇದ್ದರೆ ಒಂದು 4.25, ಇಲ್ಲಾಂದರೆ ಮಾಮೂಲಾಗಿ 14 ಇಂಚ್ ಇದ್ದರೆ 4 ಇಂಚು ಸಾಕು. ಬ್ಯಾಕ್ ಸೈಡು ಡಾಟ್ ಮಾರ್ಕಿಂಗ್. ಆಮೇಲೆ ಇದೆಲ್ಲ ಆದಮೇಲೆ ಶೋಲ್ಡರ್ ಎಷ್ಟು ಬ್ಲೌಸ್ ನೀಟಾಗಿ ಸೆಟ್ ಮಾಡಿಕೊಂಡು ಶೋಲ್ಡರ್ ಟು ಶೋಲ್ಡರ್ ಚೆಕ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಬಂದರೆ ಅದೇ ಅರ್ಧ. ಆಮೇಲೆ ಈ ಥರ ಆರ್ಮೋಲ್ ಡೌನ್ಗೆ ಒಂದು ಮಾರ್ಕಿಂಗ್. ಇದನ್ನು ನಾವು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಬಂದಿಲ್ವಾ, ಮತ್ತೆ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಹೆಚ್ಚಿಗೆ ಆಯಿತಾ, ಮೇಲೆ ಮಾಡ್ಕೋಬೇಕು. ಟೋಟಲಿ ಬ್ಲೌಸು ಆರ್ಮೋಲು ಶೋಲ್ಡ್ರ್ ಮೇಲೆ ಬ್ಲೌಸು ಕಟಿಂಗು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬ್ಲೌಸು ಫಿಟ್ಟಿಂಗ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಯಾಕ್ ನೆಕ್ಕು ನಾವು ಶೋಲ್ಡರ್ ಪಟ್ಟಿ ಎಷ್ಟಿದೆಯೋ ಅದ್ರ ಮೇಲೆ 1 ಇಂಚು ಅಥವಾ 3/4 ಇಂಚು ಮಾರ್ಜಿನ್ ನಮ್ಮ ಸ್ಟಿಚಿಂಗ್ ಪರ್ಪಸ್ ಬಿಟ್ಕೊಂಡು ಆಮೇಲೆ ಅದನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಇದು ಸೈಡಲ್ಲಿ ಮಿಕ್ಕಿರೋ ಪೀಸು ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅದ್ರ ಮೇಲೆ ಉಕ್ಸ್ ಪಟ್ಟಿ ಸೈಡು 1 ಇಂಚು ಡೌನ್, ಆರ್ಮೋಲ್ ಡೌನ್ಗೆ 1 ಇಂಚು ಬಿಟ್ಕೊಂಡು ಕ್ರಾಸ್ ಬೆಲ್ಟನ್ನು ಕಟಿಂಗ್ನ ಮಾಡ್ಕೋಬೋದು. ಇದೇ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ 1000 ಬ್ಲೌಸ್ ಕೂಡ ಕಟಿಂಗ್ ಮಾಡಿದ್ರೆ ಸೇಮ್ ಮೆಥಡು, ಏನೂ ಚೇಂಜಸ್ ಇರೋಲ್ಲ. ನಾನಲ್ಲ, ಯಾರು ತೋರಿಸಿದ್ರೂ ಒಂದೇ ಕಟಿಂಗ್ ಇದೆ. ಯಾಕಂದರೆ ಸೇಮ್ ಫಾರ್ಮುಲಾ ನಾನು ನಿಮ್ಗೆ ತೋರಿಸ್ತಾ ಇರೋದು. ಆಮೇಲೆ ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ತೊಗೊಂಡು ಫ್ರಂಟ್ ಪಾರ್ಟ್ಗೆ ಇಟ್ಕೊಂಡು ಫ್ರಂಟ್ ನೆಕ್ ಇಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ನನಗೆ 6.5 ಬಂತು. ಎಷ್ಟು ಬಂದರೆ ಅಷ್ಟು, ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಉಕ್ಸ್ ಪಟ್ಟಿ ಎಷ್ಟಿದ್ರೆ ಅಂದರೆ ಕ್ರಾಸ್ ಬೆಲ್ಟ್ವರೆಗೆ ಅದರ ಮೇಲೆ 1 ಇಂಚ್ ಎಕ್ಸ್ಟ್ರಾ. ಆಮೇಲೆ ಆರ್ಮೋಲ್ ಡೌನ್ಗೆ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ನಾವು ಡಾಟ್ ಹಾಕ್ತೀವಲ್ಲ, ಡಾಟ್ ಪರ್ಪಸ್ ಆಗಿ 1 ಇಂಚು ಎಕ್ಸ್ಟ್ರಾ ಆರ್ಮೋಲ್ ಸೈಡ್ಗೆ, ಆರ್ಮೋಲ್ ಡೌನ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಇದನ್ನು ಬ್ಯಾಕ್ ಪಾರ್ಟ್ ತೆಗೆದುಬಿಟ್ಟು ಎಕ್ಸ್ಟ್ರಾ ಕಟಿಂಗ್, ಬ್ಲೌಸಲ್ಲಿ ಫ್ರಂಟ್ ಪಾರ್ಟಿಗೆ ಎಕ್ಸ್ಟ್ರಾ ಕಟಿಂಗ್ ಕಂಪಲ್ಸರಿ ತೆಗಿಬೇಕು. ನಿಮಗೆ ಈಸಿ ಮೆಥಡಲ್ಲೇ ಹೇಳ್ಕೊಡ್ತಾ ಇದ್ದೀನಿ. 1 ಸರ್ತಿ 2 ಸರ್ತಿ ನೋಡಿ 5 ನಿಮಿಷದಲ್ಲೇ ನೀವು ಕಟಿಂಗ್ನ ನೋಡ್ಬೋದು. ನೀವು ಮತ್ತೆ ಇದನ್ನು 2-3 ಸರ್ತಿ ನೋಡಿ ಕೂಡ ನೀವು ಕಟಿಂಗ್ನ ಮಾಡ್ಬೋದು. ಫ್ರಂಟ್ ಪಾರ್ಟು ಡಾಟ್ ಮಾರ್ಕಿಂಗ್ ಮೇಲೆ ಅರ್ಧ ಇಂಚು ಮತ್ತು ಮಧ್ಯದಲ್ಲಿ ಅರ್ಧ ಇಂಚು ಬಿಟ್ಕೋಬೇಕಂದ್ರೆ ಕ್ರಾಸ್ ಬೆಲ್ಟ್ಗಿಂತ ಡೌನ್ಗೆ ಹೋಗ್ಬಾರ್ದು. ಆಮೇಲೆ ನಮ್ಮ ಕಡೆಯಿಂದ ಒಂದು 4 ಇಂಚು ಹಾಕಿದ್ದೀನಿ, ಮೇಲೆಗೆ ಒಂದು 3 ಇಂಚು, 3-3.25 ತೊಗೋಬೋದು ಅಲ್ಲಿ. ಆಮೇಲೆ ಸೈಡಿಗೆ ಅದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 1/4 ತೊಗೊಂಡಿದ್ದೀನಿ. ಆಮೇಲೆ ಟೋಟಲ್ ಸೈಡು 2 ಇಂಚಸ್ಗೆ ಬಿಟ್ಟು 4 ಡಾಟ್ನ ಹಾಕಿದ್ದೀನಿ. ನಿಮಗೆ ಕ್ರಾಸ್ ಬೆಲ್ಟಲ್ಲಿ ಕ್ರಾಸ್ ಕಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಕಟಿಂಗ್ನ ಮಾಡ್ಕೊಂಡು ಸ್ಟ್ರೇಟ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಈ ಥರ ಕ್ರಾಸ್ ಕಟ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋಕ್ಕೂ ಬರುತ್ತೆ, ಕಟಿಂಗ್ನೂ ನೀಟಾಗಿ ಬರುತ್ತೆ. ಈ ಥರ 4 ಸೈಡ್ ಕೂಡ ಮಾರ್ಕ್ ಇಟ್ಕೋಬೇಕು ಸೀಸರ್ಲಿಂದ. ಅದು ನಿಮ್ಗೆ 4 ಡಾಟ್ ಮಾರ್ಕಿಂಗ್. ಆಮೇಲೆ ಸ್ಲೀವ್ಸು ಕಟಿಂಗು, ಸ್ಲೀವ್ಸ್ಗೆ ಅರ್ಧ ಇಂಚು ಮಾರ್ಜಿನ್ ಬಿಡಬೇಕು. ಆಮೇಲೆ ನೋಡಿರಿ, ಸೀದಾ ಬ್ಲೌಸು ಅಂದರೆ ಫ್ರಂಟ್ ಪಾರ್ಟು ಸ್ಲೀವ್ಸ್ದು ಮೇಲೆ ಇರಬೇಕು. ಟೋಟಲ್ 1 ಇಂಚ್ ಎಕ್ಸ್ಟ್ರಾ, ಟೋಟಲ್ 1 ಇಂಚು, ಡೌನ್ ಅರ್ಧ ಇಂಚು, ಮೇಲೆ ಅರ್ಧ ಇಂಚು. ಇದು ಸ್ಟಿಚಿಂಗ್ ಪರ್ಪಸ್ ಮಾತ್ರ ಅಷ್ಟೇ, ಎಕ್ಸ್ಟ್ರಾ ಬಿಟ್ಟಿರೋದು ಸ್ಟಿಚಿಂಗ್ ಪರ್ಪಸ್ಸಿಗೆ. ಆಮೇಲೆ ಇದನ್ನು ಕಟಿಂಗ್ನ ಮಾಡ್ಕೋಬೇಕು. ಇದನ್ನು ಕ್ರಾಸ್ ಬೆಲ್ಟ್ ಏನಾದರೆ ಕಟ್ ಮಾಡಿದ್ನಲ್ಲ 2, ಆ ಥರ ಇನ್ನೂ 2 ಕಟಿಂಗ್ನ ಮಾಡ್ಕೋಬೇಕು. ಈ ಮೇಲೆ 3 ಕಟಿಂಗ್ ಈ ಥರ ಇಟ್ಕೋಬೇಕು. ಇದನ್ನು ಓಪನ್ ಮಾಡಿಕೊಂಡೆ ಎಕ್ಸ್ಟ್ರಾ ಕಟಿಂಗ್ನ ಮಾಡ್ಕೋಬೇಕು. ಟೋಟಲ್ ಬ್ಲೌಸ್ ಕಟಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್.